ಈ ಆಸ್ಪತ್ರೆಗೆ ಬರದೇ ಹೋಗಿದ್ದಿದ್ರೆ ನನ್ನ ಗಂಡ ಚೆನ್ನಾಗೇ ಇರ್ತಾ ಇದ್ರು. ಅವ್ರ ಜೊತೆ ಈಗಲೂ ಓಡಾಡ್ಕೊಂಡಿರ್ತಾ ಇದ್ದೆ. ರಂಜಿತ್ನ ಪತ್ನಿ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಕಣ್ಣೀರು ಹಾಕೊಂಡಿದ್ದಾರೆ. ಈ ಆಸ್ಪತ್ರೆಗೆ ಬರದೇ ಹೋಗಿದ್ದಿದ್ರೆ ನನ್ನ ಜೀವನ ಹೀಗಾಗ್ತಾ ಇರಲಿಲ್ಲ ಅಂತ. ಮಗು ಪ್ರತಿನಿತ್ಯ ಅಪ್ಪ ಅಪ್ಪ ಅಂತ ಕೂಗುತ್ತೆ ಅಂತ ಅವ್ರು ದುಃಖ ಹೇಳ್ಕೊಂಡು ಕಣ್ಣೀರು ಹಾಕಿದ್ದಾರೆ. ನ್ಯೂಸ್ ಫಸ್ಟ್ಗೆ ಕೋಮಾದಲ್ಲಿರುವ ರಂಜಿತ್ರ ಪತ್ನಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಹಾಗೂ ಮಗುವಿನ ಜೀವನನೇ ಹಾಳಾಗಿ ಹೋಯಿತು, ಅದಕ್ಕೆ ಕಾರಣ ನಾವು ಈ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು, ನನಗೆ ನ್ಯಾಯ ಕೊಡಿಸಿ ಅಂತ ಈಗ ರಂಜಿತ್ ಅವರ ಪತ್ನಿ ಅಂಗಲಾಚ್ಕೊಳ್ತಾ ಇದ್ದಾರೆ. ಸೊ ಈ ಸಂಬಂಧ ರಂಜಿತ್ರ ಪತ್ನಿಯನ್ನ ನಮ್ಮ ಪ್ರತಿನಿಧಿ ಅಂಕಿತ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು ನೋಡೋಣ. ನೆಫ್ರೋ ಯೂರಾಲಜಿ ಸಂಸ್ಥೆಯ ವಿರುದ್ಧ ಈಗಾಗಲೇ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ರಂಜಿತ್ ಅನ್ನೋ ಪೇಷಂಟ್ ನ ಆಪರೇಷನ್ ಮಾಡಿ ಕೋಮಾಗೆ ಕಳಿಸಿದ್ದಾರೆ ವೈದ್ಯರು ಅನ್ನೋ ಆರೋಪ. ಸದ್ಯ ರಂಜಿತ್ ಅವರ ವೈಫ್ ನನ್ನ ಜೊತೆ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಅಡ್ಮಿಟ್ ಆಗುವಾಗ ಹೇಗಿದ್ರು, ಈಗ ಹೀಗಾಗಿದ್ದಾರೆ, ಯಾರ ರೆಸ್ಪಾನ್ಸಿಬಿಲಿಟಿ, ಏನೆಲ್ಲ ಆಯ್ತು ಮೇಡಮ್ 1 ವರ್ಷದಲ್ಲಿ? ಅವ್ರು ಆ್ಯಕ್ಚುಲಿ ಬಂದಿದ್ದು ಯೂರೆಟಿಕ್ ರಿಎಂಪ್ಲಾಂಟೇಷನ್ಗೆ. ಅವರಿಗೆ ಯೂರಿನ್ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ ಇತ್ತು ಅಂದ್ಬಿಟ್ಟು ಆಪ್ರೇಷನ್ಗೆ ಅಂತ ಇಲ್ಲಿ ರೆಫರ್ ಮಾಡಿದ್ರು ರಾಮನಗರಿಂದ. ಸೊ ಅವ್ರು ಇಲ್ಲಿ ಬಂದಾಗ ಅವರಿಗೆ ಆಪ್ರೇಷನ್ ಅಕ್ಟೋಬರ್ 17th ಆಪ್ರೇಷನ್ ಇತ್ತು. ನೈಟೆಲ್ಲ ವೆಯ್ಟ್ ಮಾಡ್ತಿದ್ವಿ, ಕರೀತಾರೆ ಅಂತ. ಬಟ್ ಎಲ್ಲರನ್ನೂ ಕರೆದ್ರು, ಇವ್ರನ್ನ ಕರೆದಿಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಇಲ್ಲೇ ಇದ್ರು. ಅವರು ಮತ್ತೆ ಕರೆದ್ರು. ನಮ್ಮ ಅತ್ತೆ ಹೋಗಿ ಮತ್ತೆ ಕೇಳಿದ್ರು 1:30 ಅವಾಗ ಗಲಾಟೆ ಮಾಡಿದ್ದಕ್ಕೆ ಪೇಷಂಟ್ನ ನೋಡಕ್ಕೆ ಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ಅವಾಗಲೂ ಕಾನ್ಷಿಯಸ್ ಇರಲಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾಕ್ಟರ್ಸ್ ಎಲ್ಲ ಕರೆದು ನಮಗೆ ಹೀಗಾಗಿದೆ, ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಿದೆ, ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ, ಸೊ ಅವರು ಕೋಮಾಗ ಹೋಗಿದ್ದಾರೆ ಇವಾಗ ಅಂತ ಹೇಳಿದರು. ಸೊ ಇಂಪ್ರೂವ್ಮೆಂಟ್ಸ್ ಯಾವಾಗ ಆಗುತ್ತೆ, ಏನಾಗುತ್ತೆ, ಯಾವಾಗ ಬರ್ತಾರೆ ಅನ್ನೋದೇನು ಹೇಳಿಲ್ಲ ನಮಗೆ. ಮತ್ತು ಅವ್ರ ಕಾನ್ಷಿಯಸ್ ಯಾವಾಗ ಬರುತ್ತೆ ಅಂತ ನಾವು ಕಾಯ್ತಾನೆ ಇದ್ದೀವಿ. 3 months ಆಗ್ಬೋದು, 6 months ಆಗ್ಬೋದು, ನಮ್ಮ ಕೈಲಿ ಏನು ಹೇಳೋಕ್ಕಾಗಲ್ಲ. ಚೆನ್ನಾಗಿ ನಡ್ಕೊಂಬಂದಿದ್ದು ಪೇಷಂಟ್ನ ಇಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಯಾಕಾಯಿತು, ಹೇಗಾಯಿತು ಅಂತ ನಮಗೆ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳ್ತಿರೋದಷ್ಟೇ ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಆಕ್ಸಿಜನ್ ಸಪ್ಲೈ ಇಲ್ಲ ಬ್ರೈನಿಗೆ. ಬಟ್ ಅದನ್ನು ನಾವು ಇಂಪ್ರೂವ್ಮೆಂಟ್ಸ್ ಒಂದು ವರ್ಷ 2 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಅವ್ರಿಗೆ ಇನ್ನೂ ಕಾನ್ಷಿಯಸ್ ಬಂದಿಲ್ಲ. ಮೇಡಮ್, ಆಪರೇಷನ್ ಮಾಡುವಾಗ ಏನಂತ ಹೇಳಿ ಆಪರೇಷನ್ ಮಾಡಿದ್ರು? ಯಾಕೆಂದ್ರೆ ನಿಮ್ಮ ಸೈನ್ ಕೂಡ ಬೇಕಾಗುತ್ತೆ ಮನೆಯವ್ರದ್ದು. ಸೊ ಏನು ಹೇಳಿದ್ರು ಅವರು ಅಂತ ಹೇಳಿ? ಅವರು ಆಪರೇಷನ್ ನೋಡಿದಾಗ, ಸ್ಕ್ಯಾನ್ ಮಾಡಿ ನೋಡಿದಾಗ 2.5 inches ಇನ್ಫೆಕ್ಷನ್ ಇದೆ. ಸೊ ಸಿಂಪಲ್ ಆಪ್ರೇಷನ್, ಅಪೆಂಡಿಕ್ಸ್ ಆಪ್ರೇಷನ್ ಥರ ಸಿಂಪಲ್ ಆಪ್ರೇಷನ್. ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಓಪನ್ ಮಾಡಿದಾಗ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿ ಅವರು ಮತ್ತೆ ಆಪ್ರೇಷನ್ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಅದು ಎಷ್ಟು ತನಕ ಆಗಿದೆ, ನಮಗೆ ಎಷ್ಟು ಏನಾಗಿದೆ ಅಂತ ಒಳಗಡೆ ನಿಜವಾಗ್ಲೂ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅವ್ರು ಹೇಳಿರೋದು ಇಷ್ಟ ನಮಗೆ. ಡಾಕ್ಟರ್ ಶ್ರೀನಿವಾಸ್ ಅಂತ ಮೇನ್ ಡಾಕ್ಟರ್ ಆಪ್ರೇಷನ್ ಮಾಡಿದ್ದು. ಸೊ ಒಳಗಡೆ ಯಾರಿದ್ರು ಏನು ಅಂತ ನಮಗೂ ಗೊತ್ತಿಲ್ಲ. ಡಾಕ್ಟರ್ ಶ್ರೀನಿವಾಸ್ ಮಾತ್ರ ನಮಗೆ ಕಾಂಟ್ಯಾಕ್ಟ್ ಪರ್ಸನ್ ಇವಾಗಿರೋದು. ಸೊ ಈಗ ನಿಮ್ಮ ಹಸ್ಬೆಂಡ್ ಕೋಮಾದಲ್ಲಿದ್ದಾರೆ, ಮತ್ತೆ ಅವ್ರು ರಿಕವರಿ ಆಗ್ತಾರೆ ಅಥವಾ ಎದ್ದು ಬರ್ತಾರೆ ಅಂತ ಏನಾದ್ರು ಇನ್ನು ಹೇಳ್ತಾ ಇದ್ದಾರೆ? ಏನು ಹೇಳ್ತಾ ಇದ್ದಾರೆ? ಅವ್ರು ಯಾವಾಗ ರಿಕವರಿ ಆಗ್ತಾರೆ ಏನು ಅಂತ ಹೇಳ್ತಾ ಇಲ್ಲ ಮೇಡಮ್. ಅವ್ರು ಹೇಳ್ತಾ ಇರೋದು ಇಷ್ಟೇ, ಪೈಸೆ ಡೆವಲಪ್ಮೆಂಟ್ ಇದೆ ಅಷ್ಟೇ. ಬಟ್ ಯಾವಾಗ ಬರ್ತಾರೆ ಏನು ಅಂತ ನಮ್ಗೆ ಯಾರಿಗೂ ಹೇಳೋಕ್ಕಾಗಲ್ಲ ಏನು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಮೆಡಿಸಿನ್ಸ್ ಎಲ್ಲ ಎಲ್ಲಿಂದ ತಗೊಂಡ್ಬರ್ತಾ ಇದ್ದೀರಾ? ಅವ್ರೇನೋ ಆಚೆಯಿಂದ ತರಬೇಕು ಅಂತ ಹೇಳಿ ತರಿಸ್ಕೊತಾ ಇದ್ದಾರೆ ಅಂತ ಹೇಳಿ. ಎಷ್ಟು ಖರ್ಚಾಯಿತು, ಏನು ಎತ್ತ ಅಂತ? ಮೆಡಿಸಿನ್ಸ್ಗೆ ಆಲ್ರೆಡಿ ಒಂದು 4-5 ಲಕ್ಷ ಎಲ್ಲ BPL ಕಾರ್ಡೆಲ್ಲ ಕ್ಲೈಮ್ ಮಾಡಿದ್ವಿ. ಬಟ್ ಅದೆಲ್ಲ ಇಲ್ಲಿ ತನಕ ಕವರ್ ಆಗಿ, ಮೆಡಿಸಿನ್ಗೆಲ್ಲ ಅದು ಕವರ್ ಆಗಲ್ಲ. ಸೊ ನಾವು ಓನ್ ಮನೆಯಲ್ಲೇ ತೊಗೊಂಬರ್ತಾ ಇದ್ದೀವಿ ಇಲ್ಲಿಂದಾನೆ, ಹೊರಗಡೆಯಿಂದಾನೆ ಮೆಡಿಸಿನ್ಸ್ ಎಲ್ಲ. ಏನು ಹೇಳೋದು ಮೇಡಮ್, ನಮ್ಮ ಲೈಫೇ ಸ್ಟಕ್ ಆದಂಗೆ ಆಗಿದೆ ಇವಾಗ. ಅವ್ರು ನನ್ನ ಜೊತೆ ಇವಾಗ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿರ್ಬೋದಿತ್ತು. ಸಿಂಪಲ್ ಆಪ್ರೇಷನ್ ಅದು, ಅದನ್ನು ತಗೊಂಡೋಗಿ ಇವಾಗ ಹೋಮಾಗಿ ತಗೊಂಡೋಗಿ ಇಟ್ಟಿದ್ದಾರೆ ಅಂತ ಅಂದರೆ ಏನು ಹೇಳಿ. 2 ವರ್ಷದ ಹೆಣ್ಮಗು ಅಂತ ಹೇಳಿದ್ರು, ಮಗು ಅಪ್ಪ ಅಂತ ಕೇಳಲ್ವಾ ಈಗ? ಅವಳು ಕೇಳ್ತಾಳೆ, ನೋಡ್ಕೊಂಡು ರಂಜು ಪಪ್ಪ ಅಂತ ಕುಣಿತಾ ಇರ್ತಾಳೆ. ಬಟ್ ನಾವು ಏನು ಹೇಳೋಕ್ಕಾಗತ್ತೆ, ಮಗುಗಿನ್ನ ಏನೂ ಅರ್ಥ ಆಗಲ್ಲ, ಆ ಸ್ಟೇಜಲ್ಲಿದೆ. ಅವಳು ಕರ್ಕೊಂಬಂದು ಹಾಸ್ಪಿಟಲ್ ನೋಡಿದಾಗ್ಲೂ ಕೈಯೆಲ್ಲ ಮುಟ್ಟಿ, ಅವ್ರನ್ನೆಲ್ಲ ಮುಟ್ಟಿ ಕಿಸೆಲ್ಲ ಕೊಡ್ತಾಳೆ. ಪಾಪ ಅವಳು ತುಂಬ ಮಿಸ್ ಮಾಡ್ಕೊತಿದ್ದಾಳೆ ಅವ್ರ ಅಪ್ಪನ. ಮೇಡಮ್, ಈಗ ತಪ್ಪಾಗಿದೆ, ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಅವ್ರ ಕ್ರಮ ಕೈಗೊಳ್ಬೇಕೀಗ? ಯಾಕೆಂದ್ರೆ ನಿಮ್ಮ ಹಸ್ಬೆಂಡ್ಗೆ ಮಾತ್ರ ಅಲ್ಲ, ಈಗ ನಾವು ನೋಡಿದ ಹಾಗೆ ಸುಮಾರು 4-5 ಕೇಸಸ್ಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಪದೇ ಈ ರೀತಿ ಆದ್ರೆ ಹೇಗೆ ಅಂತ ಹೇಳಿ? ಮೇಡಮ್, ನಾವು ಇವಾಗ ಏನು ಕೇಳೋದು ಅಂದರೆ ಅವ್ರು ನಮಗೆ, ನನ್ನ ಗಂಡನ ವಾಪಸ್ ಅವ್ರು ಹೇಗಿದ್ರು ಆಗ ಮಾಡಿ ಕಳಿಸ್ಕೊಡಿ. ಇನ್ನೇನು ಕೇಳಲ್ಲ ನಮಗೆ. ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಏನೇನು ಬೇಕು ಅದೆಲ್ಲ ಕರೆಕ್ಟಾಗಿ ಕೊಟ್ಟು, ಅವ್ರನ್ನ ಕರೆಕ್ಟಾಗಿ ನಮ್ಮ ಮನೆಯಲ್ಲಿ ಹೇಗೆ ನಡ್ಕೊಂಬಂದು, ಮನೆಯಿಂದ ಇಲ್ಲಿಗೆ ಹೇಗೆ ನಡ್ಕೊಂಬಂದ್ರು ಹಾಗೆ ದಯವಿಟ್ಟು ಹಂಗೆ ನಡ್ಕೊಂಡು ಹೋಗಂಗೆ ಮಾಡಿಕೊಡಿ ಅಷ್ಟೇ ಕೇಳಿ.
ಇದಿಷ್ಟು ರಂಜಿತ್ ಅವರ ವೈಫ್ ಹೇಳ್ತಾ ಇರುವಂತದ್ದು. ನನ್ನ ಮಗು ಅಂದ್ರೆ 2 ವರ್ಷದ ಕಂದಮ್ಮ ಕೂಡ ಅಪ್ಪ ಅಪ್ಪ ಅಂತ ಹೇಳಿ ಗೋಗರಿಯುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ಇದ್ರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ, ಹೇಗೆ ಅವ್ರ ಆಸ್ಪತ್ರೆಗೆ ನಡ್ಕೊಂಡು ಬಂದ್ರು ಅದೇ ರೀತಿ ಅವರನ್ನ ನಾನು ವಾಪಸ್ ನಡ್ಕೊಂಡೇ ಕರ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಅಂಕಿತಾ ರೈ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.